ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂತಂದ್ರೆ ಇವತ್ತು ಯಾವ ಮೂವಿ ಅಂತಂತಂದ್ರೆ ಅಷ್ಟೊಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗೈತೆ. ದಯವಿಟ್ಟು ಭಾಳ ಖುಷಿ ಆಗ್ತದೆ. ಯಾಕಂತಂದ್ರೆ ಆಫ್ಟರ್ ಲಾಂಗ್ ಟೈಮ್ ಭಾಳ ಒಂದು ಭಾಳ ಗ್ಯಾಪ್ ಒಂದು 2 ವರ್ಷನ ಆಯ್ತು. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಕ್ಚುಲಿ ಮೂವಿ ಹೋದ ವರ್ಷ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಈ ವರ್ಷ ಬಂದೈತಿ. ಸ್ವಲ್ಪ ಕೆಲವೊಂದು ಕಾರಣಾಂತರಗಳಿಂದ ಹೀಗಾಗಿ ಸ್ವಲ್ಪ ಲೇಟ್ ಆಯಿತು. ಗೊತ್ತೈತೆ ನಾನು ಯಾರ ಬಗ್ಗೆ ಮಾತಾಡತ್ತೀನಿ ಅಂತಂತೇಳಿ. ಆಲ್ರೆಡಿ ನನ್ನೊಂದು ಡಿಸ್ಕ್ರಿಪ್ಷನ್ ಪೋಸ್ಟರ್ ನೋಡಿ ಗೊತ್ತಾಗಿರ್ಬೋದು ಅಂತೇಳಿ. ಬೇರೆ ಯಾರಲ್ಲ, ನಿಮ್ಮ ಪ್ರೀತಿಯ ಭಾಳ ಅಚ್ಚುಮೆಚ್ಚಿನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಲೆವೆಲ್ ಆಗತ್ತೆ ಇದು ಬೇಕು. ಸೊ ನಾನು ಇವತ್ತು ಅವ್ರದ್ದು ಒಂದು ಮೂವಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಪೋಸ್ಟರ್ ರಿಲೀಸ್ ಆಗೈತೆ. ಮೋಷನ್ ಪೋಸ್ಟರ್ ಅಂತಂದ್ರೆ ದ ಡೆವಿಲ್ ಈಸ್ ಬ್ಯಾಕ್. ಡೆವಿಲ್ ಮೂವಿ ಒಂದು ಮೋಷನ್ ಪೋಸ್ಟರ್ ಬಿಟ್ಟಿದ್ದಾರೆ. ನೋಡ್ರಿ ಹೆಂಗೈತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ಬೋದು. ಆ್ಯಕ್ಚುಲಿ ಅದು ರಾತ್ರಿ 8 ಗಂಟೆಗೆ ಬಿಟ್ಟಾರೆ. ಗೊತ್ತಿರ್ಬೋದು. ಆಲ್ಮೋಸ್ಟ್ ಕೆಲವು ಜನ ಅನ್ಕೊಂಡೀನಿ. ಬಟ್ ನೋಡಿದ್ರೆ ಇರ್ಬೋದು. ಆದರೂ ನನಗಂತೂ ಭಾಳ ಖುಷಿ ಆಯ್ತು. ನಾವು ವೇಟ್ ಮಾಡತ್ತಿದ್ದೆ ನಮ್ಮ ಬಾಸ್ ಅವ್ರದ್ದು ಮೂವಿ ಯಾವಾಗ ಬರುತ್ತೆ ಅಂತ. ಬಟ್ ಖಂಡಿತವಾಗಿಯೂ ಆದಷ್ಟು ಜಲ್ದಿ ಬಂತು. ಇನ್ನೂ ಆದಷ್ಟು ಜಲ್ದಿ ಇವತ್ತು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಭಾಳ ಅಂದರೆ ಈ ಇಯರ್ ಒಳಗೆ ಈ ಮೂವಿ ಆದಷ್ಟು ಜಲ್ದಿ ಬರ್ತೈತೆ. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ, ಕಮಿಂಗ್ ಸೂನ್ ಅಂತ ಹಾಕ್ಯಾರ. ಅದೇನೈತಲ್ಲ ಮೋಷನ್ ಪೋಸ್ಟರ್ ಅದು ಹರ್ಷನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಒಂದು ದಡ ಆಪ್ರಿ ಐತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಯಾಕಂದ್ರೆ ದರ್ಶನ್ ಸರ್ನ ಒಂದು ಸ್ಕ್ರೀನ್ ಮೇಲೆ ನೋಡೋಕೆ ಒಂದು ದೊಡ್ಡ ಇದು ಸಾಲಂಗಿಲ್ಲ. ಇವೆರಡಕ್ಕನ್ನ ಸಾಲಂಗಿಲ್ಲ. ಅವ್ರ ಒಂದು ಆ ಸ್ಕ್ರೀನ್ ಮಾಡೋಕೆ ಪ್ರತಿಯೊಂದೂ ಅವ್ರದ್ದು ಇಷ್ಟ ನಮಗೆ. ಹಂಗಂತಂತೇಳಿ ಯಾಕಂತಂದ್ರೆ ದರ್ಶನ್ ಸರ್ ಅಂದ್ರೆ ನಾವು ಫ್ಯಾನ್. ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ ದರ್ಶನ್ ಸರ್ ಫ್ಯಾನ್. ಇಲ್ಲ ಅನ್ನಂಗಿಲ್ಲ. ದರ್ಶನ್ ಸರ್ ಬಗ್ಗೆ ಮಾತಾಡೋಕೆ ಏನು ಮಾತಾಡ್ಬೇಕು ಗೊತ್ತಾಗಿಲ್ಲ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಯಾಕಂತಂದ್ರೆ ಅವ್ರದ್ದು ಒಂದು ಮೂವಿ ಬಗ್ಗೆ ಮಾತಾಡಲು ಎದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಿಗಂಗಿಲ್ಲ. ಯಾವ್ದ್ರ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಎಲ್ಲದ್ರಾಗೂ ಎತ್ತಿದ ಕೈ ಅದ. ಅವ್ರನ್ನ ಸರಿಸಾಟಿ ಯಾರೂ ಇಲ್ಲ ಅಂತ ಅವ್ರಿಗೆ ಅನ್ಸಂಗಿಲ್ಲ. ಯಾಕಂದ್ರೆ ಅವರೇ ಹೇಳ್ತಾರೆ, ಒಂದು ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗೋದು, ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗೋದು ಅಂಥೇಳಿ. ಬಟ್ ನಮಗೂ ಖುಷಿ ಆಯ್ತು. ಒಂದು ನಮ್ಮ ಬಾಸ್ ಮೂವಿ ಒಂದು ಆದಷ್ಟು ಜಲ್ದಿ ಬರಲಿ ಅಂತೇಳಿ ಕೇಳ್ಕೊತೇನೆ. ಆ ದೇವ್ರ ಕಡೆ ಅದನ್ನೇ ಬಿಡ್ಕೊತೀನಿ, ಆದಷ್ಟು ಜಲ್ದಿ ಮೂವಿ ಬರಲಿ. ಯಾರೇ ನೋಡಿಲ್ಲ ಬಟ್ ಈ ಒಂದು ಮೋಷನ್ ಪೋಸ್ಟರ್ ಯಾರೇ ನೋಡಿಲ್ಲ ದಯವಿಟ್ಟು ನೋಡಿರಿ. ಅದು ಗೊತ್ತಾಗ್ತೈತಿ. ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಐತಲ್ಲ ಅಂತಂದು ಯಾಕಂದ್ರೆ ಗೊತ್ತೈತಿ ಹೆಂಗೈತೆ ಅಂತೇಳಿ. ಬಟ್ ಈ ಒಂದು ಮೂವಿ ಒಂದು ನಿಮಿಷ ಮೋಷನ್ ಪೋಸ್ಟರ್ ನಿಮ್ಮ ಪ್ರೀತಿಯ ಡಿಬಾಸ್ ಅವ್ರದ್ದು ಮೂವಿ ಬರತೈತೆ. ಸೊ ಇದೇ ಪ್ರೊಡ್ಯೂಸ್ ಮಾಡತ್ತಿದ್ದೆ ಈ ಒಂದು ಮೂವಿನ ಪ್ರೊಡ್ಯೂಸ್ ಮಾಡತ್ತಿದ್ದೆ ಯಾರಂತಂದ್ರೆ ಜಯಮ್ಮ ಮತ್ತು ಸರಿಗಮ. ಇವ್ರ ಒಂದು ಕಾಂಬಿನೇಷನ್ ಒಳಗೆ ಈ ಒಂದು ಮೂವಿ ಬರತೈತಿ. ಕಾಂಬಿನೇಷನ್ ಅಂದ್ರೆ ಪ್ರೊಡ್ಯೂಸ್ ಮಾಡತ್ತಾರೆ ಇವರೆಲ್ಲ. ಇದನ್ನು ಡೈರೆಕ್ಟ್ ಮಾಡತ್ತಿದ್ದೆ ಪ್ರಕಾಶ್ ವೀರ್. ಈ ಮೂವಿಯನ್ನು ಡೈರೆಕ್ಟ್ ಮಾಡತ್ತಿದ್ದೆ ಪ್ರಕಾಶ್ ವೀರ್. ಸೊ ಡೀಟೇಲ್ಸ್ ಇನ್ನೂ ಭಾಳ ಐತೆ. ನಂಗೆ ಇಷ್ಟೇ ಸಾಕು. ಇನ್ನೂ ಇದರ ಟ್ರೈಲರ್ ಬರಬೇಕು. ಟೀಸರ್ ಅಂತೂ ಬಂದೈತಿ. ಟ್ರೈಲರ್ ಬಂದಾದಮೇಲೆ ನಾನು ಈ ಮೂವಿ ಬಗ್ಗೆ ಅವಾಗೆಲ್ಲ ಹೇಳ್ತೀನಿ ಏನೇನು ಅಂತಂತಲ್ಲ. ಫಸ್ಟ್ ಇಷ್ಟ ಒಂದು ಸಾಕು. ಎಲ್ಲರದು ಎಲ್ಲ ಸ್ಟಾರ್ಸು ಎಲ್ಲ ಹೀರೋಗಳದು ಆಗಲಿ, ಹೀರೋಯಿನ್ಸ್ ಆಗಲಿ, ಹೀರೋಸ್ ಆಗಲಿ ಎಲ್ಲರದು ಮೂವಿ ಬರತ್ತಿತ್ತು. ಟ್ರೈಲರ್ ಆಗಲಿ, ಟೀಸರ್ ಆಗಲಿ, ಗ್ಲಿಮ್ಸ್ ಆಗಲಿ ಎಲ್ಲ ಬರತ್ತಿತ್ತು. ಬಟ್ ನಮ್ಮ ಬಾಸ್ದು ಯಾವಾಗ ಅಂತ ಕಾತುರ ಐತೆ. ಆದಷ್ಟು ಜಲ್ದಿ ಬಂದುಬಿಡುತ್ತೆ. ನಮಗಂತೂ ನಿನ್ನೆ ನೋಡಿ ರಾತ್ರಿ ನೋಡಿ ಭಾಳ ಖುಷಿ ಆಯ್ತು. ಇದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ. ಸ್ವಲ್ಪ ಕೆಲವು ಕಾರಣಾಂತರದಿಂದ ನಾನು ಆಫೀಸ್ ಹೋಗಿದ್ದೆ, ಹಿಂಗೆ ಮಾಡೋಕ್ಕಾಗಿಲ್ಲ. ಖುಷಿ ಆಯಿತು. ಈ ಒಂದು ನೋಡಿ ದಯವಿಟ್ಟು ನಂದು ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ಈ ಮೂವಿ ಬಗ್ಗೆ ಹೇಳೋಕ್ಕೆ ಇನ್ನೂ ಅಷ್ಟೇ ಭಾಳ ಏನಿಲ್ಲ. ಅವ್ರದ್ದು ಏನು ಅದು ಕೊಟ್ಟಾರಲ್ಲ ಮೋಷನ್ ಪೋಸ್ಟರ್ ಒಳಗೆ ಆ ಒಂದು ದಾಡ್ಸಿ ಐತಿ.
ಹೆಂಗೆ ಹೇಳ್ಬೇಕಪ್ಪ ಅಂತಂದ್ರೆ ಅಷ್ಟೇನು ತೋರಿಸಿಲ್ಲ ಅವರು. ಅಷ್ಟೇನು ತೋರಿಸಿಲ್ಲ ಅನ್ನೋಕ್ಕೆ ಒಂದು ಫೋಟೋಸ್ ಐತೆ, ಒಂದು ಫೋಟೋ ಇದ್ರ ಮೇಲೆ ಅಷ್ಟೇ ಕೊಟ್ರೆ, ಒಂದು ಮ್ಯೂಸಿಕ್ ಕೊಟ್ರು. ಬಟ್ ಆ ಮ್ಯೂಸಿಕ್ ಮಾತ್ರ ದಾಡ್ಸೈತೆ. ದರ್ಶನ್ ಸರ್ ಅವ್ರದ್ದು ಇದು ಪೂರ ಹೆಂಗಿರ್ಬೋದು ಮೂವಿ, ಯಾವ ಥರ ಮೂವಿ ಇರ್ಬೋದು ಅಂತಂದ್ರೆ ಆ್ಯಕ್ಷನ್ ಮೂವಿ ಇರ್ಬೋದು ಇದು. ಆ್ಯಕ್ಷನ್ ಥ್ರಿಲ್ಲರ್ ಆ್ಯಕ್ಷನ್ ಮೂವಿ ಇರ್ಬೋದು. ದಾಡ್ಸೈತಿ, ಇಷ್ಟ ಆಯ್ತು. ಇನ್ನೂ ಟ್ರೈಲರ್ ಬಂದಿಲ್ಲ, ಟ್ರೈಲರ್ ಬಂದ ಮೇಲೆ ಗೊತ್ತಾಕೈತಿ ಮೂವಿ ಏನಾಗ್ಬೋದು, ಏನೈತೆ, ಯಾವ ಥರ ಐತೆ, ಹೆಂಗೈತೆ ಅಂತ. ಬಟ್ ವೇಟ್ ಮಾಡತ್ತೀವಿ ನಾವು ಕಾತುರದಿಂದ. ಇಷ್ಟ ಹೇಳೋದಿತ್ತು ಈ ಒಂದು ಮೂವಿ ಬಗ್ಗೆ. ನಂದು ಈ ರಿವ್ಯೂ ಕೊಡೋದಿತ್ತು, ಈ ಒಂದು ಮೂವಿ ಬಗ್ಗೆ ಅಪ್ಡೇಟ್ ರಿವ್ಯೂ ಕೊಡೋದಿತ್ತು. ಸೊ ಕೊಟ್ಟೇನೆ. ಆದಷ್ಟು ಯಾರನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮತ್ತೆ ಸಿಗ್ತೇನೆ. ಜೈ ಡಿ ಬಾಸ್. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ಮೂವಿ ರಿವ್ಯೂ. ಬಾಯ್.